ಶಮನೆವಾಡಿ ನವಗ್ರಹ ಸೊಸೈಟಿಗೆ 27,96,000 ರೂಪಾಯಿ ಲಾಭ. ವಾರ್ಷಿಕ ಸಭೆಯಲ್ಲಿ ಭರತ್ ಕುಮಾರ್ ಖೋತ್ ಅವರಿಂದ ಮಾಹಿತಿ. ಮಿತ ಖರ್ಚು, ಪಾರದರ್ಶಕ ಆಡಳಿತ, ಗ್ರಾಹಕರಿಗೆ ಸಕಾಲಕ್ಕೆ ಸೇವೆ ಒದಗಿಸುವುದರೊಂದಿಗೆ ನಿರಂತರ ಸಂಸ್ಥೆಯ ಅಭಿವೃದ್ಧಿಗೆ ಆಡಳಿತ ಮಂಡಳಿ ಶ್ರಮಿಸಿದ್ದರಿಂದ ಚಿಕ್ಕೋಡಿ ತಾಲೂಕಿನ ಧರ್ಮನಗರ ಶಮನೆವಾಡಿಯ ನವಗ್ರಹ ಮೈನಾರಿಟಿ ಸೊಸೈಟಿಗೆ ಕಳೆದ ಆರ್ಥಿಕ ವರ್ಷದಲ್ಲಿ 27,96,000 ರೂಪಾಯಿ ನಿವ್ವಳ ಲಾಭ ಬಂದಿರುವುದಾಗಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಭರತ್ ಕುಮಾರ್ ಖೋತ್ ತಿಳಿಸಿದರು. ಅವರು ಗ್ರಾಮದ ಗುಣಧರನಂದಿ ಕಲ್ಪಧ್ರುವ ಭವನದಲ್ಲಿ ಏರ್ಪಡಿಸಿದ್ದ ಸಂಸ್ಥೆ 9ನೇ ವಾರ್ಷಿಕ ಸಭೆಯಲ್ಲಿ ಮಾತನಾಡಿದರು. ಲೆಕ್ಕ ಪರಿಶೋಧಕ ಅಜಿತ್ ಕೋಳಿ, ಬಾಬಣ್ಣ ಖೋತ್, ಪ್ರದ್ಯುಮ್ನ ಖೋತ್, ದೀಪಕ್ ಖೋತ್ ಹಾಗೂ ಸುಭಾಷ್ ಪಾಟೀಲ್ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. ಬೆಳಗ್ಗೆ ಸಂಘದ ಕಾರ್ಯಾಲಯದಲ್ಲಿ ಗುಂಡು ಉಪಾಧ್ಯಾಯ ಅವರಿಂದ ವಿಧಿ ಪೂರ್ವಕ ಲಕ್ಷ್ಮೀ ಸರಸ್ವತಿ ಪೂಜೆ ನಡೆಯಿತು. ಪ್ರಾರಂಭದಲ್ಲಿ ಅಗಲಿದ ಸಂಸ್ಥೆ ಸದಸ್ಯರಿಗೆ, ಗಣ್ಯರಿಗೆ ನಿರ್ದೇಶಕ ಮಂಡಳಿಯಿಂದ ಶ್ರದ್ಧಾಂಜಲಿ ಸಭೆ, ನಂತರ ವೇದಿಕೆಯಲ್ಲಿ ಗಣ್ಯರಿಂದ ದೀಪ ಪ್ರಜ್ವಲನೆ ನಡೆಯಿತು. ವಾರ್ಷಿಕ ಸಭೆಯಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವೇದಿಕೆಯಲ್ಲಿ ಗಣ್ಯರಿಗೆ ಶಾಲ್, ಶ್ರೀಫಲ ನೀಡಿ ಸಂಸ್ಥೆ ವತಿಯಿಂದ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷ ಭರತ್ ಕುಮಾರ್ ಖೋತ್ ಸಂಘದ ಸಂಸ್ಥಾಪಕ ಸ್ಥಿತಿ ತಿಳಿಸಿದರು. ಅಹವಾಲು ಸಾಲದಲ್ಲಿ 777 ಸದಸ್ಯರು, ಷೇರು ಬಂಡವಾಳ 16,35,000, ನಿಧಿ 1,11 ಲಕ್ಷ ರೂಪಾಯಿ, ಠೇವು 14,98,000, ಗುಂತಾವಣೆ 6,25 ಲಕ್ಷ ರೂಪಾಯಿ. ಸಂಸ್ಥೆ ಸದಸ್ಯರಿಗೆ 8,89 ಲಕ್ಷ ರೂಪಾಯಿ ಸಾಲ ವಿತರಿಸಿ ಸಕಾಲಕ್ಕೆ ಮರುಪಾವತಿಸಿಕೊಂಡಿದ್ದರಿಂದ ಸಂಸ್ಥೆಗೆ 27,96,000 ರೂಪಾಯಿ ಲಾಭ ಬಂದಿರುವುದಾಗಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಪೂಜಾ ಹೆಬ್ಬಾಳ್ ಲಾಭ ಹಾನಿ ಅಂದಾಜು ಪತ್ರಿಕೆ ಹಾಗೂ ಸಭೆಯ ಮುಂದಿನ ವಿಷಯಗಳನ್ನು ಪ್ರಸ್ತಾಪಿಸಿ ಸದಸ್ಯರಿಂದ ಮಂಜೂರು ಪಡೆದು ಕಳೆದ 9 ವರ್ಷಗಳಿಂದ ನಿರಂತರ ಪಾರದರ್ಶಕ ಆಡಳಿತ ಹಾಗೂ ಸದಸ್ಯರಿಗೆ, ಸಾಲಗಾರರಿಗೆ ತತ್ಪರ ಸೇವೆ ನೀಡುವುದರೊಂದಿಗೆ ಅಲ್ಪಾವಧಿಯೇ ಅಧಿಕ ಲಾಭ ಪಡೆದುಕೊಂಡಿದ್ದೀರಿ ಎಂದರು. ವಾರ್ಷಿಕ ಸಭೆಯಲ್ಲಿ ಸಂಚಾಲಕರಾದ ಪುಷ್ಪದಂತ, ಜನಾಬ್, ಋಷಭ್ ಖೋತ್, ಪೋಪಟ್ ಉದಾಗವೆ, ಶೀತಲ್ ಸಿರುಗುಪ್ಪೆ, ಅಜಿತ್ ಖೋತ್, ರವೀಂದ್ರ ಮೂಳೆ, ಅಮಿತ್ ಚೌಲೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸದರಿ ವರ್ಷದ 162 ಹೊಸ ಸದಸ್ಯರನ್ನು ಮಾಡಿಕೊಳ್ಳಲಾಗಿದೆ. ಷೇರ್ ಬಂಡವಾಳ ವರದಿ ವರ್ಷಾಂತಕ್ಕೆ ಪಾವತಿಯಾದ ಷೇರ್ ಬಂಡವಾಳ ರೂಪಾಯಿ 16,35,500 ರೂಪಾಯಿ ಇದ್ದು, ಕಳೆದ ವರ್ಷಕ್ಕಿಂತ ರೂಪಾಯಿ 2,46,500 ಹೆಚ್ಚಳವಾಗಿದೆ. ಠೇವುಗಳು. ನಮ್ಮ ಸಂಘವು ಠೇವುಗಳ ಸಂಗ್ರಹಣೆಯಲ್ಲಿ ಉತ್ತಮ ಪ್ರಗತಿ ಸಾಧಿಸಿದೆ. ವರದಿ ವರ್ಷದ ಕೊನೆಗೆ ಸಂಘವು ಒಟ್ಟು ಠೇವು 14,23,23,595 ಇದ್ದು, ಕಳೆದ ವರ್ಷಕ್ಕಿಂತ ರೂಪಾಯಿ 2,76,96,945 ಹೆಚ್ಚಳವಾಗಿದೆ. ನಮ್ಮ ಸಂಘವು ಠೇವು ಸಂಗ್ರಹಣೆಯಲ್ಲಿ ಮೊದಲಿನಿಂದಲೂ ಏರುಗತಿಯಲ್ಲಿ ಮುಂದುವರೆದಿದೆ ಎಂದು ಅಭಿಮಾನದಿಂದ ಹೇಳುತ್ತೇನೆ. ಇದನ್ನು ನಮೂದಿಸಲು ಹೆಮ್ಮೆ ಎನಿಸುತ್ತದೆ. ನಮ್ಮ ಸಹಕಾರಿಯ ಠೇವುದಾರರು ತಮ್ಮ ಉಳಿತಾಯ ಹಣವನ್ನು ಸಂಸ್ಥೆಯ ಮೇಲೆ ವಿಶ್ವಾಸವಿಟ್ಟು ಠೇವು ಸಂಗ್ರಹಣೆಗೆ ಸಹಾಯ ಸಹಕಾರ ನೀಡಿದ್ದಕ್ಕೆ ನಾನು ತುಂಬಾ ಋಣಿಯಾಗಿದ್ದೇನೆ. ಇನ್ನು ಮುಂದೆಯೂ ಸಹ ಇದೇ ರೀತಿ ಸಹಕಾರ ನೀಡುತ್ತೀರೆಂಬ ವಿಶ್ವಾಸ ನನಗಿದೆ. ನಿಧಿಗಳು. ವರದಿ ವರ್ಷದಲ್ಲಿ ಎಲ್ಲ ನಿಧಿಗಳು ಸೇರಿ ರೂಪಾಯಿ 1,11,99,399 ರೂಪಾಯಿ 28 ಪೈಸೆ ದಿನಾಂಕ 31/3/2026 ಅಂತ್ಯಕ್ಕೆ ಇರುತ್ತದೆ. ಕಳೆದ ವರ್ಷಕ್ಕಿಂತ ರೂಪಾಯಿ 31,06,236 ರೂಪಾಯಿ 20 ಪೈಸೆಯಷ್ಟು ಹೆಚ್ಚಳವಾಗಿದೆ. ಗುಂತಾವಣೆ. ದಿನಾಂಕ 31/3/2026 ಕೊನೆಗೆ ಸಂಘವು ಒಟ್ಟು ರೂಪಾಯಿ 6,25,6,966 ಗುಂತಾಯಿಸಲಾಗಿದೆ. ಇನ್ನಿತರ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಹಾಗೂ ಬ್ಯಾಂಕ್ಗಳಲ್ಲಿ ಗುಂತಾವಣೆ ಮಾಡಲಾಗಿದೆ. ಸಾಲಗಳು. ವರದಿ ವರ್ಷಾಂತದವರೆಗೆ ಒಟ್ಟು ಸಾಲ ರೂಪಾಯಿ 8,89,27,975 ಪೂರೈಕೆ ಮಾಡಿದ್ದು, ಕಳೆದ ವರ್ಷಕ್ಕಿಂತ 2,45,06,319 ಸಾಲ ಹೆಚ್ಚಳವಾಗಿದೆ. ವರದಿ ವರ್ಷದಲ್ಲಿ ವಾಹನ ಖರೀದಿ, ಕೈಗಾರಿಕೋದ್ಯಮ, ಮನೆ ಕಟ್ಟಲು ವೇತನ ಆಧಾರ, ಮಹಿಳಾ ಆತ್ಮನಿರ್ಭರ, ಅಮೃತ ಅಭಿವೃದ್ಧಿ ಯೋಜನೆ ಹಾಗೂ ಸ್ವಸಹಾಯ ಗುಂಪುಗಳಿಗೆ, ಸಣ್ಣ ವ್ಯಾಪಾರಸ್ಥರಿಗೆ ಸಣ್ಣ ಬಳಕೆ ಸಾಲಗಳನ್ನು ಕನಿಷ್ಠ ಬಡ್ಡಿ ದರದಲ್ಲಿ ವಿತರಿಸಲಾಗಿದೆ. ಅದರಂತೆ ಸದಸ್ಯರು ತಾವು ಪಡೆದುಕೊಂಡ ಸಾಲವನ್ನು ಮತ್ತು ಬಡ್ಡಿಯನ್ನು ನಿಗದಿತ ಅವಧಿಯ ಒಳಗೆ ಸಾಲವನ್ನು ಮರುಪಾವತಿಸಿ ಸಂಘದ ಏಳಿಗೆಗಾಗಿ ಸಹಕರಿಸುತ್ತೀರೆಂದು ನಂಬಿದ್ದೇವೆ. ಈ ವರ್ಷ ನಾವು ರೂಪಾಯಿ 27,96,490 ರೂಪಾಯಿ
ವಾರ್ಷಿಕ ಮಹಾಸಭೆಯ ಖರ್ಚು 25,380 ರೂಪಾಯಿ. ಬ್ಯಾಂಕ್ ಚಾರ್ಜಸ್ 371 ರೂಪಾಯಿ 83 ಪೈಸೆ. ಗಣಕಯಂತ್ರ ಎಎಂಸಿ ಖರ್ಚು 27,700 ರೂಪಾಯಿ. ಗಣಕಯಂತ್ರ ನಿರ್ವಹಣೆ 8,805 ರೂಪಾಯಿ. 20 ಕೋಟಿಗೆ ಹೋಗುವಂತ ಒಂದು ಪರಿಕಲ್ಪನೆಯನ್ನು ನಾವು ಇಟ್ಕೊಂಡಿದ್ದೇವೆ. ಆದಷ್ಟು ಬೇಗ ಮತ್ತು ಇಷ್ಟೇ ಅಲ್ಲ, ನಮ್ಮ ಸಂಸ್ಥೆ ಅನೇಕ ಒಂದು ಏನಪ್ಪಾ ಅಂತಂದ್ರೆ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಂಡಿದ್ದು. ನಮ್ಮ ಸಹಕಾರಿ ಸಂಸ್ಥೆ ಕಾರ್ಯವ್ಯಾಪ್ತಿ ಚಿಕ್ಕದಾದರೂ ತಮ್ಮೆಲ್ಲರ ಮಾರ್ಗದರ್ಶನದಿಂದ ಸಂಸ್ಥೆ ಬೃಹದಾಕಾರವಾಗಿ ಬೀಳುತ್ತಿದೆ. ಸಹಕಾರ ಕ್ಷೇತ್ರಕ್ಕೆ ಇರುವ ಅನೇಕ ಸವಾಲುಗಳನ್ನು ಎದುರಿಸಿ ಕಾಲಕ್ಕೆ ಬ್ಯೂರೋ ರಿಪೋರ್ಟ್ ಮಾವೀರ್ ಸಿಂಚನೆ, ಭಾರತ ವೈಭವ ನ್ಯೂಸ್, ನಿಪ್ಪಾಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.